ಉಪ್ಪಡೆ ಗುಜ್ಜೆ ಪದಾರ್ಥ ಭಯಂಕರ ಅಡಿಗೆ. ಇದು ಹಪ್ಪಳ ನಂದಲ್ಲ, ಅವಳದಾಯ್ತಾ. ನನ್ನ ಹಪ್ಪಳ ಅಲ್ಲಿ ಬಿದ್ದೋಯ್ತು ಮಾರ್ಗದಲ್ಲಿ. ಅಂದ್ರೆ ನಾನು ಬರ್ತಾ ಇರುವಾಗ ಗಾಡಿ ಬಂತು, ಬಿದ್ದೋಯ್ತು ಹಾಗೆ. ಅಪ್ಪಿನ ಚಾನ್ಸ್. ಗುಡ್ ಮಾರ್ನಿಂಗ್. ನಮ್ಮ ಗ್ಯಾಸ್ ಬಂತು ಇವತ್ತಿಗೆ. ಆರ್ಡ್ರ್ ಮಾಡಿ 5 days ಆಯ್ತು. ಈಗ ತೊಗೊಂಡು ಹೋಗ್ತಾ ಇದ್ದೇನೆ. ಈಗ ಅಪ್ಪ ನೆನಪಾಯಿತು ಹೇಳುವ ಅಂತೇಳಿ ನಿಮಗೆ. ಹಾಗೆ ಎಷ್ಟು ಹಣ ಅಂತ ಗೊತ್ತಿಲ್ಲ, OTP ಎಲ್ಲ ಬಂದಿದೆ. ಫೋನ್ ಮಾಡಿದ್ರು ಹಾಗೆ ಅಲ್ಲಿ ಇಡುವ ಅಂತ ಅಂಗಡಿಯಲ್ಲಿ ಒಂದು ಮಾತಾಡಿ. ಹಾಗೆ ಅಂಗಡಿ ನಮಗೆ ಸಿಗೋದಿಲ್ಲ, ಮಾಮಿಯವರಿಗೆ ಕೊಡೋದು. ಪಾಪ ಮೊನ್ನೆ ನಮಗೆ ಹೆಲ್ಪ್ ಮಾಡಿದಾರಲ್ಲ. ಓಕೆ ಆಯಿತು, ಕೊಟ್ಟೆ. ನೋಡಿ ಹಿಂದೆಗಡೆ ಗಾಡಿ ಕಾಣ್ತಾ ಇರ್ಬೋದು. ಕ್ಯಾಂಡೆ ಅಂತ ಮತ್ತೆ ಖಾಲಿ ಅಂಗಡಿ ಒಂತೆ ಗ್ಯಾಸೆ ಚೂರಿ ಪುನಿತು ಈಜರಿ ದಿಂಜೊಂಡಾಯ್ತು. ಅವ್ನು ಕೊರ್ಪೇರಿಗೆ ಮಾಮಿಗೆ ನಾವಲ್ಲ ಕೊಡ್ತಾರ ಇಲ್ಲ ಅಂತ ಪಾಪ. ಕೊಟ್ಟರು. ಈಗ ಗ್ಯಾಸ್ ಅಂಡೆ ಅಂತ ಹೇಳಿದರೆ ಚಿನ್ನಕ್ಕಿಂತ ಅಮೂಲ್ಯವಾದ ವಸ್ತಾಗಿದೆ ಮಾತಲ್ಲ. ಅಪ್ಪ ಕೊರಿಯರ್ ಅಮ್ಮ ಇಲ್ಲಿಂದ ಕಾಯುದು ಅಂದರೆ ಅಮ್ಮನಿಗೆ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ ಅಲ್ಲ. ಎಷ್ಟು 5 ದಿವಸ ಆದ್ಮೇಲೆ ಬಂದದ್ದು. ಮತ್ತೆ ಕೂಡ ನಾನು ಕೇಳಿದೆ ಇಲ್ಲ ಒಂದು ಎಕ್ಸ್ಟ್ರಾ ಅಂಡೆ ಕೊಡ್ಬೋದಾ? ಇಲ್ಲ ಮೇಡಮ್ ಅದೆಲ್ಲ ಇಲ್ಲ, ಖಾಲಿ ಇಲ್ಲ ಲೆಕ್ಕದ ಇಪ್ಪುನಿಗೆ. ನಮ್ಮ ಈ ಸರ್ತಿ ಮುಗಿಂಡದಾದ ಒಂದು ಪುಣ್ಯ ಮಾರಿ. ನನ್ನ ಬೆಳಗಿನ ಚಹಾ ಈಗ ಆಗ್ತಾ ಉಂಟು. ಇವತ್ತಷ್ಟು ಒತ್ತಾಗಲಿಲ್ಲ, ಲೇಟ್ ಆಗಲಿಲ್ಲ, ಅಷ್ಟು ಬೇಗ ಗ್ಯಾಸಿನವರು ಬಂದಿದ್ದಾರೆ ಆಯಿತಾ. ತುಂಬ ಗ್ಯಾಸ್ ಇಲ್ಲ, ಲೆಕ್ಕದ ಗ್ಯಾಸ್ ಇರೋದು. ಹಾಗೆ ನಿನ್ನೆ ಮಳೆ ಬಂದಿತ್ತು. ನಿನ್ನೆ ಲಾಸ್ಟ್ವರೆಗೆ ಬ್ಲಾಗ್ ನೋಡಿದವರಿಗೆ ಗೊತ್ತಿರ್ಬೋದು, ಮಳೆ ಇತ್ತು ನಿನ್ನೆ. ಹಾಗಾಗಿ ಇವತ್ತು ಭಯಂಕರ ತಂಪು ಅಂದರೆ ವಾತಾವರಣ. ಈಗ ಇವತ್ತು ಕೃಷಿಗೆ ನೀರು ಹಾಕ್ಬೇಕಂತ ಇಲ್ಲೋ ಒಂದು ಅಮ್ಮನ ಹತ್ರ ಕೇಳುವ. ಇನ್ನೂ ನೀರು ಹಾಕಷ್ಟೇ. ಅಂದರೆ ನೀರು ಭಯಂಕರ ತಂಪಾಗಿದೆ. ಒಂದು ಮಳೆಗೆ ತುಂತುರು ಮಳೆ ಇದ್ರು, ಊರೇನು ಬರಲಿಲ್ಲ. ನಿದ್ದೆ ಕೂಡ ಚೆಂದ ಬಂದಿತ್ತು ಆಯ್ತು ರಾತ್ರಿ. ಓಕೆ, ಕೃಷಿ ಅಪ್ಡೇಟ್ ಮತ್ತೆ ತೋರಿಸ್ತೇನೆ ಆಯ್ತಾ ಗೈಸ್. ನಂದೊಂದು ಚಹಾ ಎಲ್ಲ ಕುಡಿದಾಗಲಿ ತೋರಿಸ್ತೇನೆ. ನಾನು ಸನ್ಸ್ಕ್ರೀನ್ ಎಲ್ಲ ಹಾಕ್ಕೊಂಡು ಬಂದು ಹೊರಗಡೆ. ಅಂದರೆ ಇನ್ನು ಸ್ವಲ್ಪ ಹೊರಗಡೆ ಕೆಲಸ ನನಗೆ, ನೀರು ಬಿಡಲಿಕ್ಕೆ ಮತ್ತು ನೀರು ಕೊಡಲಿಕ್ಕೆ, ಹೊರಗಡೆ ಗುಡಿಸ್ಲಿಕ್ಕೆ ಉಂಟು, ಮತ್ತು ಬಟ್ಟೆ ಒಗಿಲಿಕ್ಕೆಲ್ಲ ಉಂಟು. ಆಮೇಲೆ ಒಳಗಿನದ್ದು ಇವತ್ತು ಕಪ್ಪು ಇರುವ ಎಲ್ಲ ಬಂದಿದೆ ಆಯಿತಾ ಮಳೆಗೆ. ಮೊಬೈಲಲ್ಲಿ ಕಾಣುವುದಿಲ್ಲ ಮಾರೆ, ಕುಳಿಯ ಅಂತ ಮಾರೆ ಮೊಬೈಲಲ್ಲಿ ಕಾಣುವುದಿಲ್ಲ. ಹಾಂ ಈಗ ಕಾಣ್ತದಾ? ಕಪ್ಪು ಇರುವೆಲ್ಲ ತುಂಬ ಬಂದಿದೆ. ಈಗ ಲೈನಲ್ಲಿ ಹೋಗ್ತಾ ಇದ್ದಾರೆ. ಇದು ಲೈನೆಲ್ಲ ಹಾಳು ಮಾಡಿದ್ದು ನಾನೇ, ದುಂಕಿ. ಈಗ ಇವರ ಪೊಲೀಸ್ ಹೋಗ್ತಿದ್ದಾರೆ ಗಾಡಿಯಲ್ಲಿ. ಮೊದಲುಂಟಲ್ಲ ನನ್ನ ಲೆಕ್ಕದಲ್ಲಿ ಕೆಂಪು ಇರುವೆ ಪೊಲೀಸು, ಕಪ್ಪು ಇರುವೆ ಕಳ್ಳರು. ನಾನು ಈ ಕಪ್ಪು ಇರುವೆಯನ್ನು ಸಾಯಿಸಿ ಕೆಂಪು ಇರುವೆಗೆ ಕೊಡೋದು ಸಣ್ಣದಿರುವಾಗೆಲ್ಲ. ಎಂಥ ಆಟ ಆಡ್ತಿದ್ದೇನೆ, ನನ್ನದೇ ಒಂದು ಆಟ. ಮತ್ತು ಬೆಕ್ಕುಗಳೆಲ್ಲ ಒಳಗೆ ಉಂಟು, ಒಂದು ಬೆಕ್ಕು ಮಾತ್ರ ಹೊರಗೆ ಉಂಟು, ಬಾಕಿದೆಲ್ಲ ಒಳಗೆ ಉಂಟು. ತಂಪಲ್ಲ ಅದಕ್ಕೆ. ಕುಡಿಯುವ ಈಗ ನಾವು ಚಿಯರ್ಸ್. ಕೈಸ್ ಗಿಡಗಳಿಗೆ ನೀರು ಕೊಡೋಣ ಬೇಕಾ. ಅಮ್ಮ ಬರಲಿಲ್ಲ, ಇನ್ನು ಬರಬೇಕಷ್ಟೇ. ಬರ್ತೇನೆ ಅಂತ ಹೇಳಿದೆ. ನಾನು ಹೇಳಿದೆ ನಿನ್ನೆ ಮಳೆ ಕೂಡ ಬಂದಿದೆ, ಅದಕ್ಕೆ ಸ್ವಲ್ಪ ಬಿಸಿಲು ಬರಲಿ ಆಮೇಲೆ ಬನ್ನಿ ಅಂತ. ಈಗ ಬಿಸಿಲು ಬರ್ತಾ ಉಂಟು ಅಂದರೆ ಅವರು ಹಾಗೆ ಇರ್ತಾರೆ. ಅವಸರ ಇದು ಹೋಯ್ತಾಯ್ತು. ಇದು ಅಂದರೆ ಬಿಸಿಲು ಬರದಿದ್ದರೆ ಬಂದರೆ ಕೂತುಂಟಲ್ಲ ನಿಮಗೆ. ಇವತ್ತೇನು ಮಾಡಿ ಉಂಟು, ಇಲ್ಲೇನೋ ಆಗಿದೆ. ನೀರು ಅಮ್ಮ ನೋಡಿದ್ರೆ ಈಗ ನನ್ನ ಗ್ರಾಚಾರ ಬಿಡಿಸುವ ಒಂದು ಇಲ್ಲಿವರೆಗೆ ನೀರು ಹೋಯ್ತು ಅಂತ. ನೀರು ಬಿಡು, ಯಾರಿಗೆ ಗೊತ್ತು. ಈಗ ಕೂಡ ಬೀಳಲಿಕ್ಕೆ ಸಾಕು. ಎಬ್ಬಿ ಎಂತ ಮಾರೆ ಇವತ್ತು ಈಗ ಕೂಡ ಬಿದ್ದದು. ನನಗೆ ಇವತ್ತು ಬೈಗೆಲ್ಲ ತಿನ್ನಿಸದೆ ಬಿಡುವುದಿಲ್ಲ ಮಾರೆ.
ಇದು 4ನೇ ಸಲ ಅಂತ ನಾನು ಬರೋದು ಇಲ್ಲಿ. ಈಗ ಹಿಡಿಯುವ ಬಂದಿಲ್ಲಲ್ಲ. ಇವತ್ತು ಮಳೆ ಬಂದಿದ್ದಾನೆ ನಿನ್ನೆ, ಹಾಗಾಗಿ ಸ್ವಲ್ಪ ನೀರು ಬಿಟ್ಟರೆ ಸಾಕು. ಇನ್ನು ತರಕಾರಿ ಅಪ್ಡೇಟ್ ಆಮೇಲೆ ಕೊಡ್ತಾನೆ ಆಯಿತಾ. ಅಮ್ಮ ಬರಲಿ ಎಂತೆಲ್ಲ ಉಂಟು ನೋಡಿ ಹಾರ್ವೆಸ್ಟ್ ಮಾಡಲಿಕ್ಕೆ, ಆಮೇಲೆ ತೋರಿಸ್ತೀನಿ. ಹಾರ್ವೆಸ್ಟ್ ಮಾಡಲಿಕ್ಕೆ ಅದೆಲ್ಲ ಮಾಡೋದು ಈಗ ಅವರೀಗ ಗೊತ್ತಲ್ಲ. ಅಲಸಂಡೆ ಸಿಕ್ಕಿದೆ ಹಾಗೆ. ಮತ್ತು ಈಗ ಕೆಂಬುಡಿ ಆಗಿದೆ ಎಸ್ ನೋಡ್ಬೋದು. ಈಗ ಒಂದು, ಈಗ ಇಲ್ಲಿ 2, ಮತ್ತೊಂದು ಇದೆ ಇಲ್ಲಿದ್ದು. ಓ ಅದು ಹಾಳಾಗಿದೆ ಅಕ್ಕ. ಅತ್ತಮ್ಮಂದು ಇದು ಒಂದು ಜಾಲ ಹಿಂಗೆ ಅಕ್ಕ. ಸೌತೆಕಾಯಿ ಒಂದಲ್ಲ ಇನ್ನೊಂದಿತ್ತು ಮಾರೆ. ಈಗ 2 ಮಗ ಯಾಂದಲ್ಲ ಪೂಲ ಮುಟ್ಟುಜಿ ಕಾಯಿಲೆ ಮುಟ್ಟುಜಿ ನಿರ್ಪಾಲ ಬೊಕ್ಕಲು ಹಿಂಗೆ ತೂಬಾರ್ದು ನೋಡಿ. ನನಗೆ ನಾನು ಮುಟ್ಟಿ ಅಂತ ಸಿಕ್ತು. ಮತ್ತೆಂತ ಇಲ್ಲ ಗೈಸ್. ಮತ್ತು ಪತ್ಪೆ ಸೊಪ್ಪು ಸ್ವಲ್ಪ ಗ್ರೋ ಆಗಿದೆ ಅಲ್ಲಿ ಅಷ್ಟೇ. ಉಪ್ಪುಗರಿ ಉಂಡತೇನು ಕಜಿಪುಗು ತೆಕ್ಕರೆಲ್ಲ ಮೇಲೆಲ್ಲ ಖಾಲಿಯಾಗಿದೆ. ಇಲ್ಲಿ ಎಂತ ಇಲ್ಲ, ಒಂದು ಕೂಡ ಆಗಲಿಲ್ಲ. ಬಿಡಿಗೆಲ್ಲ ಎಂತ ಕಾಣೋದಿಲ್ಲ. ಇಲ್ಲಿ ಮಾತ್ರ 2 ಉಂಟು ಈಗ ಅಷ್ಟೇ. ಮತ್ತೆ ಎಲ್ಲ ಖಾಲಿ. ಒಂದು ಸಲ ಅದು ಸೀಸನ್ ಇದೆಲ್ಲ ಖಾಲಿ ಆಯ್ತು. ಇನ್ನು ಬೆಂಡೆಕಾಯಿ ಡೌಟು ಆಗೋದು, ಇನ್ನು ಹೂವಾಗಿ ಇನ್ನು ಆಗಬೇಕಷ್ಟೇ, ಹಾಗೆ ಅಷ್ಟೇ. ಮತ್ತು ತುರೆ ಅದರಲ್ಲಿ ಹೂವಾಗಿದೆ, ಸಣ್ಣ ಸಣ್ಣ ಹೂವು ಅಷ್ಟೇ, ಎಂತ ಆಗಲಿಲ್ಲ. ಸೊಪ್ಪು ತೆಪ್ಪುಲೆ ಅಮ್ಮ ಲತ್ತನೆ ರೇಸ ಪಕ್ಕ ಸೊಪ್ಪು ಉಪ್ಪುಗರಿ ಉಂಟು ಪಕ್ಕ ಚೂರು ಚೂರು ತೆಪ್ಪಲೆ ಮೇಲ್ದು. ನಮ್ಮ ಇಲ್ಲದೆಲ್ಲ ತಿಂದು ತೂಕ ಇಷ್ಟವರೆಗೆ ನಾನು ಅಂಗಡಿದೆಲ್ಲ ತಿಂದಿದ್ದೆ. ನಮ್ಮ ಮೇಲಿಂದ ಮಿತ್ತದ ತೆಪ್ಪಲೆ ನಾನು ಅವಮ್ಮ ಗೋ ಆವಾಡು ಕೊಡಲ್ಲ ಅವು ಅಷ್ಟು ಕಟ್ ಮಾಡೋದು. ಈಗ ಹಸಿರಲ್ಲಿ ಉಂಟು ಅರ್ಧ ತೆಪ್ಪಲೆ ಕೂಡ ಆವಾಡು. ನನಗೆ ಇದನ್ನೆಲ್ಲ ನೋಡುವಾಗ ನನಗೆ ಒಮ್ಮೊಮ್ಮೆ ಕನಸು ಕಾಣ್ತಾ ಇದ್ದೇನೆ ಅಂತ ಆಗೋದಾಯ್ತಾ. ಯಾಕಂತ ಹೇಳಿದರೆ ಈ ಮಣ್ಣಲ್ಲಿ ನಮ್ಮ ಮನೆಯ ಹತ್ತಿರದಲ್ಲಿ ಆಗೋದ್ರಲ್ಲಿ ವಿಸ್ಮಯ. ನನಗೆ ಕೂಡ ಇದೆಲ್ಲ ಬೇಕಿತ್ತು ಮಾರೆ, ಟೊಮೆಟೊ, ಆಲೂಗಡ್ಡೆ, ದಿನನಿತ್ಯ ಪದಾರ್ಥ ಮಾಡ್ತಾರೆ ಅಂಥವೆಲ್ಲ ಬೇಕಿತ್ತು. ನೋಡುವ ಈಗ ಗೊತ್ತಾಯ್ತಲ್ಲ ಐಡಿಯಾ ಎಲ್ಲ, ನೆಕ್ಸ್ಟ್ ಸೀಸನ್ ಮಾಡುವ. ಒಂದು ಕಟ್ಟ ಸಿಕ್ಕಿತು 40 ರೂಪಾಯಿದು ಸಿಕ್ಕಿತು ನಮಗೆ ತಿನ್ನಲಿಕ್ಕೆ. ಇವತ್ತು ಈ ಹಲಸಂಡೆ ಇಷ್ಟು ಸಿಕ್ಕಿದೆ. ಈ ಹಲಸಂಡೆ ಮತ್ತು ಇದನ್ನು ಸೇರಿಸಿ ಎಂತಾದರೂ ಮಾಡೋಯ್ತು. ಅದೇ ಇದು ಹಲಸಂಡೆ ಅಮ್ಮನೇ ಕೂಡ ತಿನ್ಬೋದು, ಬೆಂಡೆಕಾಯಿ ಅದು ತಿನ್ನಲಿಕ್ಕಾಗ್ತದೆ ನೋಡಿ. ಇವತ್ತು ಸಿಕ್ಕ ತರಕಾರಿ ಗೈಸ್ ಎಂತ ಗೊತ್ತಾ, ಈಗ ಚಿಂಚು ಪಾಸ್ ಆಗಿದ್ದಾನೆ ಗೊತ್ತಿರ್ಬೋದು. ಅವನಿಗೆ ಬ್ಯಾಟ್ ಅಂದರೆ ತುಂಬ ಇಷ್ಟ. ಅವನು ಇಲ್ಲಿ ಇರುವಾಗಲೇ ಹೇಳಿದ್ದ ಬ್ಯಾಟ್ ಬೇಕಂತೇಳಿ. ಹಾಗೆ ಅವನಿರುವಾಗ ಆರ್ಡ್ರ್ ಮಾಡಿದ್ವಿ ನಾವು. ಈಗ ಬರ್ತಾ ಉಂಟು ಮೀಶೋದಲ್ಲಿ 300 ಏನಾ. ಆ ಒಂದು ಕೊಹ್ಲಿ ಹತ್ರ ಉಂಟಂತೆಲ್ಲ, ನನಗೆ ಅದೆಲ್ಲ ಗೊತ್ತಿಲ್ಲ. MRF ಎಂಥದೋ ಒಂದು ಬೇಕು ಅಂತ ತುಂಬ ಕೂಗ್ತಾ ಇದ್ದಾಯ್ತಾ. ಅದಕ್ಕೋಸ್ಕರ ನಾನು ಅವತ್ತು ಆರ್ಡ್ರ್ ಮಾಡಿದ್ದೆ ಅವನು ಹೋಗುವಾಗ. ಈಗ ಬಂದಿದೆ ಅದು 2 ವೀಕ್ಸ್ ಬಿಟ್ಟು. ಹಾಗೆ ಇವತ್ತು ಬರ್ತದೆ, ನಿಮಗೆ ತೋರಿಸ್ತೇನೆ ನಾನು ಅನ್ಬಾಕ್ಸಿಂಗ್ ಮಾಡಿ. ಗೈಸ್ ನಾನೊಂದು ಈಗ ನೋಡಿದ್ದೆ ಒಂದು ಯೂಟ್ಯೂಬಲ್ಲಿ ಒಂದು ಹೊಸತ್ತು ಒಂದು ಇದು ಅಂತ ಹೇಳಿದರೆ ಟೊಮೆಟೊ ಸಾರು. ಹಾಗೆ ಅಮ್ಮ ಅಲಸಂಡೆ ಪಲ್ಯ ಮಾಡಿದರು, ಹಾಗೆ ನನ್ನ ಟೊಮೆಟೊ ಸಾರು ನನ್ನದು. ಅದಕ್ಕೆ ಎಂತ ಮಾಡಬೇಕಾದ್ರೆ ಮೊದಲು ಟೊಮೆಟೊವನ್ನು ನಾವು ಬೇಯಿಸಬೇಕು, ಜಸ್ಟ್ ಬಾಯ್ಲ್ ಮಾಡಿ ಇಡಬೇಕು. ಆಮೇಲೆ ಅದನ್ನು ಮಿಕ್ಸಿಗೆ ಹಾಕ್ಲಿಕ್ಕೆ ಉಂಟು. ಅದನ್ನು ಮಾಡುವ ನಾವು ಇವತ್ತು. ಗೈಸ್ ಗೊತ್ತಾ ಈಗ ಎಂತ ಅಂತೇಳಿ? ಇದೆಂತ ಗೊತ್ತುಂಟಾ, ಬೆಳಗ್ಗೆ ನಾನು ಹೇಳುವಾಗ ಇವರೆಲ್ಲ ಮಿಕ್ಕುಗಳು ಸೇರಿ ಆಟ ಆಡ್ತಿದ್ರು ಅಲ್ಲಿ. ನಾನು ತೆಗೆದು ಬದುಕಿಸ್ಬೇಕಂತ ಈ ವಿಂಡೋದಲ್ಲಿ ಹೊರಗಡೆ ಬಿಟ್ಟಿದ್ದೆ ಆವಾಗಲೇ. ಅಂದರೆ ರೆಕ್ಕೆ ಎಲ್ಲ ಡ್ಯಾಮೇಜ್ ಆಗಿದೆ, ಆಮೇಲೆ ಸತ್ತು ಹೋಯ್ತಾಗ ನೋಡಿ ಅಂತ. ಬೆಕ್ಕುಗಳು ನೋಡಲಿಕ್ಕೆ ಮಾತ್ರ ಚಂದ ಅಲ್ಲ, ಇದನ್ನೆಲ್ಲ ಸಾಯಿಸ್ತದೆ, ಅದು ಬೇಜಾರಾಗ್ತದೆ. ಆದರೆ ಯಾರ ಕೈಯಿಂದ ಯಾರು ಹೋಗ್ಬೇಕು ಅದು ಹೋಗ್ಬೇಕಲ್ಲ. ನಾವು ರಿಟರ್ನ್ ಬರ್ತಾ ಇರ್ತೇವೆ, ಟೆನ್ಷನ್ ಇಲ್ಲ. ನಮ್ಮ ಕರ್ಮ ಅಂತದು, ರಿಟರ್ನ್ ಎಷ್ಟು ಕರ್ಮ ಮಾಡ್ತೇವೆ ಅಷ್ಟು ಬರಲೇಬೇಕು ವಾಪಸ್. ಹಾಗೆ ಇದನ್ನು ಮಣ್ಣು ಮಾಡುವ, ನಾನು ಮಣ್ಣು ಮಾಡ್ತೇನೆ. ಇದು ಮೆಣಸು ಮತ್ತು ಪೆಪ್ಪರ್ ಮತ್ತು ಒಂದು ಚಮಚದಷ್ಟು ಜೀರಿಗೆ ಇದು. ಮತ್ತು ಈಗ ಟೊಮೆಟೊ ಕೂಡ ಬೇಯಿಸಿ ಆಯಿತು. ಇದನ್ನು ಒಟ್ಟಿಗೆ ನಾವು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಬೇಕು. ನೋಡುವ ಹೇಗೆ ಬರ್ತಂತ, ನನಗೂ ಕೂಡ ಗೊತ್ತಿಲ್ಲ. ರೆಡಿ ಆಗ್ತುಂಟು. ಮತ್ತು ಇದು ಕೂಡ ನಮ್ಮ ಮನೆಯಲ್ಲಿ ಆದಂಥ ಸೊಪ್ಪು. ಇಷ್ಟೀಗ ಸಿಕ್ಕಿತು, ಇಬ್ಬರಿಗೆ ಸಾಕಾಗ್ಬೋದು ಇಷ್ಟು. ಈಗ
ಇವಾಗ ನಾವು ಇದು ಮಾಡ್ಕೊಳ್ಳುವ ಅಂತ ಶಾರಿ ಮಾಡ್ಕೊಳ್ಳುವ ಆಯ್ತಾ. ಈಗ ನಾನು ಮಿಕ್ಸಿಗೆ ಹಾಕೊಂಡೆ ನೋಡ್ಬೋದು. ತೋರಿಸ್ತೀನಿ ಆಯ್ತಾ. ಈಗ ಪರಿಮಳ ಒಳ್ಳೆ ಇದೆ. ಈಗ ಬದನೆ ಇಡುವ. ಬದನೆ ಇಟ್ಟು ಒಂದು ಪ್ರೊಸೀಜರ್ ಉಂಟು, ಅದು ಒಗ್ಗರಣೆ ಕೊಡ್ಲಿಕ್ಕೆ. ಒಗ್ಗರಣೆಗೆ ಇಟ್ಟು ಇದನ್ನು ಹಾಕಲಿಕ್ಕೆ ನೀವು ನೋಡಿ ಪ್ರೊಸೀಜರ್ ಆಯ್ತಾ. ಅದು ಹೇಳುವುದಕ್ಕಿಂತ ನೋಡುದು ಒಳ್ಳೆಯದು. ಒಗ್ಗರಣೆ ಕೊಡ್ಬೇಕು ಬಿಸಿ ಆದ ಕೂಡಲೇ. ಒಗ್ಗರಣೆಗೆ ಮೆಣಸು, ಅದು ಉಂಡೆ ಉಂಟಲ್ಲ ಬಾಲ್ ಥರ, ಅದು ಮತ್ತೆ ದಾಸಿಮೆ ಮತ್ತೆ ಇದು ಸಾಸಿವೆ, 3 ಮೆಣಸು, ಬೆಳ್ಳುಳ್ಳಿ ಮತ್ತೆ ಮೇಯ್ನ್ ವಸ್ತು ಒಳ್ಳೆ ಪರಿಮಳ ಬರ್ತಾ ಉಂಟು. ಈಗ ನಾವು ಈ ಪೇಸ್ಟ್ ಅನ್ನು ಹಾಕುವ. ಇನ್ನು ಇದು ಕುದಿ ಬರಬೇಕು ಗೈಸ್. ಕುದಿ ಬರುವಾಗ ಒಂದು 3 ಐಟಮ್ ಆ್ಯಡ್ ಮಾಡ್ಲಿಕ್ಕೆ ಉಂಟು. ಇದು ಕುದಿ ಬರುವಾಗ ಕುದಿ ಬಂತು. ಇವಾಗ ನಾನು ಹೇಳಿದಲ್ಲ 3 ಐಟಮ್. ಯಾವುದಂದ್ರೆ ಒಂದು ಕಾಯಿಮೆಣಸು ಮತ್ತೆ ಅರಶಿನ ಹುಡಿ ಮತ್ತೆ ಉಪ್ಪು, ಇಷ್ಟೇ. ಕಾಯಿಮೆಣಸು ಆಪ್ಷನ್ ಆಯ್ತಾ, ಖಾರ ಬೇಕಿದ್ರೆ ಹಾಕಿ. ನಾನು ಹಾಕ್ತೇನೆ, ನಮ್ಮ ಒಂದು ಖಾರವನ್ನು ಮನೆಯಲ್ಲಿ ಹಾಕಲೇಬೇಕು. ಮತ್ತೆ ಅರಶಿನ ಹುಡಿ, ಆಮೇಲೆ ಉಪ್ಪು. ಅಲ್ಲಿಗೆ ಆಯಿತು, ಮುಚ್ಚಿಬಿಡಿ ಮತ್ತೆ ಊಟ ಮಾಡು. ಉಪ್ಪು ಪ್ಯಾಟ್ ಬಂತು ಗೈಸ್. ನಿಮ್ಗೆ ಕೂಡ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೇನೆ, ಅಲ್ಲಿಂದ ಹೋಗಿ ನೀವು ತೊಗೊಳ್ಬೋದು ಬೇಕಿದ್ರೆ. ಹಾಗೆ ನಾವು ಅನ್ಬಾಕ್ಸಿಂಗ್ ಮಾಡುವ. ಚಿಂಚು ಇಲ್ಲದೆ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೇವೆ. ಓ, ಇದರಲ್ಲಿ ವಿರಾಟ್ ಕೊಹ್ಲಿ ಸಿಗ್ನೇಚರ್ ಎಲ್ಲ ಉಂಟು ಮಾರೆ. ಈ ಬ್ಯಾಟಿಗೋಸ್ಕರ ಅವನು ನನ್ನೊಂದು ಎಷ್ಟು ತಲೆಗಿಂದಿದ್ದಾನೆ ಅಂತ ಇಲ್ಲ. ಈಗ ಸಂದೇಹ ಇನ್ನು ನಾನು ಹೋಗ್ತೀನಿ ಗ್ರೌಂಡಿಗೆ. ಹೀಗೆ ಹಿಡಿಯುವುದ ಹೀಗೆ ಪೂರ ಉಂಡವ ಕ್ರಿಕೆಟ್ ದಾಯನ ಮುಲ್ಪ ಅಂದ ಸೈನ್ ಅಂದ ಆಕೆ ಜಾಸ್ತಿ ಉಂಡು. ಇಂಚ ಬರುತ್ತೆ ತೊಂಡ 3 ಸಾರ 1 ಸಾರ ಮತ ಸಾರು ನೋಡ್ಬೋದು. ಈಗ ಚಂದ ಉಂಟು ಅಂತ ಕಾಣ್ತದೆ ನಂಗೆ. ಕಲರ್ ಎಲ್ಲ ಒಳ್ಳೆ ಬಂದಿದೆ. ಮತ್ತೆ ಅಮ್ಮನ ಊಟ ಮಾಡೋಕೆ ತೋರಿಸ್ತೇನೆ ಇನ್ನು ನಾನು. ಇವತ್ತಿನ ಊಟ ಗೈಸ್ ನೋಡ್ಬೋದು, ಮನೆಯಲ್ಲಾದದ್ದು ಎಲ್ಲ. ಟೊಮೆಟೊ ಸಾರು ಬಿಟ್ಟು ಎಂಚಾತನ ಟೊಮೆಟೊ ಸಾರು ಕಮ್ಮಿನ ಬರ್ತದೆ. ಉಪ್ಪು ಚಪ್ಪೆ, ಹುಳಿ ಚಪ್ಪೆ, ನೀರಿಜ್ಜಿ. ಆತನ ಪುಳಿ ಕಮ್ಮಿ ಆಯ್ತು ನೋಡು. ಒಳ್ಳೇದಾಗಿದೆ. ಹಾಗಾದ್ರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಈಸಿ, ಸಿಂಪಲ್. ಯೂಟ್ಯೂಬಲ್ಲಿ ಕೆಲವೆಲ್ಲ ಒಳ್ಳೇದಿರ್ತದೆ. ನಾನು ಕೂಡ ಊಟ ಮಾಡ್ತೇನೆ. ಅನ್ನ ಇದು ಅಂದ್ರೆ ಇವತ್ತು ಸ್ಟೋರಿ ಇದ್ದ ಅನ್ನ, ಅದಕ್ಕೋಸ್ಕರ ಸಾರು ಮಾಡಿಟ್ಟಿಲ್ಲ. ಆದರೆ ಇಲ್ಲ, ಸಾರು ಮಾಡೋ ಅಂದಾಜಲ್ಲಿ ಇರಲಿ. ನಾನು ಕೂಡ ಹಾಕೊಳ್ತೇನೆ ಗೈಸ್. ರಾತ್ರಿ 8 ಗಂಟೆ ಆಯಿತು. ನಾನು ಇಲ್ಲಿ ಒಂದು ಅವರ ಮ್ಯಾರೇಜ್ ಇದೆ, ಆ್ಯನಿವರ್ಸರಿ ಲೆಕ್ಕದಲ್ಲಿ ಪೂಜೆ ಇಟ್ಕೊಂಡಿದ್ದಾರೆ. ಅದು ದುರ್ಗ ನಮಸ್ಕಾರ ಪೂಜೆ ಅಂತ ಅಂಥದ್ದು. ಮಧ್ಯಾಹ್ನ ಕೂಡ ಇತ್ತು. ಮಧ್ಯಾಹ್ನ ಸತ್ಯನಾರಾಯಣ ಪೂಜೆ ಇತ್ತು. ಹಾಗೆ ಮಧ್ಯಾಹ್ನ ನಾನು ಯಾವಾಗಲೂ ಅದು ನೋಡಿದ್ದೇನೆ, ನಾನು ಸತ್ಯನಾರಾಯಣ ಕಥೆ. ಹಾಗೆ ನಾನು ಹೋಗಲಿಲ್ಲ. ಈಗ ದುರ್ಗ ನಮಸ್ಕಾರ ಪೂಜೆಯನ್ನು ನಾನು ನೋಡಲೇ ಇಲ್ಲ. ಹಾಗೆ ನಾನೀಗ ಹೋಗ್ತಾ ಇದ್ದೇನೆ. ಮತ್ತು ಅರ್ಪಿತಾ ಕೂಡ ಬರ್ತೇನೆ ಅಂತ ಹೇಳಿಲ್ಲ. ಮತ್ತೆ ಗೊತ್ತಿಲ್ಲ, ಅವಳದು ಕ್ಯಾನ್ಸಲ್ ಆಗ್ಬೋದು. ಮಗು ಉಂಟಲ್ವಾ, ಪಿಂಕಿ ಬರ್ತಾಳೆ. ಪಿಂಕಿ, ನಾವು 3 ಮತ್ತು ಅವಳ ಅಮ್ಮ ಬರ್ತಾಳೆ, ಗೊತ್ತಿಲ್ಲ ಯಾರ್ದು. ಅರ್ಪಿತಾಂದು ಪಿಂಕಿ ಅಮ್ಮ ಬರೋದಿಲ್ಲಂತೆ. ಹಾಗೆ ನಾವು 3 ಹೋಗುವ ಅಂತ ಇದ್ದೇವೆ. ಹಾಗೆ ಹೋಗೋದು ಗೈಸ್. ಇದು ಡ್ರೆಸ್ ನಮಗೆ ಒಂದು ನಮ್ಮ ಸಹನ ಅಂತ ಒಂದು ನನ್ನ ಬರ್ಡೇಗೆ ಕಳಿಸಿದ್ದು ಸಬ್ಸ್ಕ್ರೈಬರ್. ಅದು ಫುಲ್ ಸೆಟ್, ಪ್ಯಾಂಟ್, ಇದು ಬೆಲ್. ಹಾಗೆ ಈಗ ಒಂದು ಹೋಗಿ ಬರುವ. ನಾನು ಎಂಥ ಮೇಕಪ್ ಎಲ್ಲ ಎಂತ ಮಾಡಲಿಲ್ಲ ಗೈಸ್. ಮೇಕಪ್ ಎಂತ ಮಾಡಲಿಲ್ಲ. ಒಂದು ಸ್ಟಿಕ್ ಬಿಂದಿ ಹಾಕಿದ್ದೇನೆ.
ಮತ್ತು ಲಿಪ್ಸ್ಟಿಕ್ ಆಗಿದ್ದೇನೆ ಅಷ್ಟೇ. ಈಗ ಬೇಡ ಮೇಕಪ್ ಈಗ ಇಲ್ಲಿವರೆಗೆ ಅಲ್ಲ, ಸ್ವಲ್ಪ ದೂರ ಅಷ್ಟೇ, ಮತ್ತು ಶೆಕೆ ಕೂಡ, ಅದಕ್ಕೆ ಹೋಗಿ ಬರುವ. ನೀವು ಕೂಡ ಬನ್ನಿ. ನಾನು ಎಲ್ಲಿ ಹೋಗ್ತೇನೋ ನನ್ನ ಜೊತೆ ನನ್ನ ಕ್ಯಾಮರಾ, ನನ್ನ ಸಬ್ಸ್ಕ್ರೈಬರ್ ಎಲ್ಲರೂ ಬರ್ತಾರೆ. ಹೋಗುವ ಗೈಸ್, ಹೋಗುವ. ಇಷ್ಟು ಹತ್ತಿರ ಹಿಡಿದ್ರೂ ರೆಕಾರ್ಡ್ ಆಗ್ತದಲ್ಲ, ದೂರ ಹಿಡಿದ್ರೂ ರೆಕಾರ್ಡ್ ಆಗ್ತದೆ, ಅದು ಗೊತ್ತಾಗೋದಿಲ್ಲ ನನಗೆ. ನಾನು ಬ್ಯಾಕ್ ಕ್ಯಾಮರಾದಲ್ಲಿ ವಿಡಿಯೋ ಮಾಡೋದಲ್ಲ. ದಿಯಾ ಕೂಡ ಬರ್ತಾಳೆ. ಹಾಂ ಹಾಂ, ನಾನು ಸೀದಾ ಅರ್ಪಿತನ ಮನೆಗೆ ಬಂದ, ಇಲ್ಲಿಂದಲೇ ಹೋಗುವ ಅಂತ ಗೊತ್ತಾಗ್ನ ಅಂತ ಮೊಬೈಲ್ ಬರ್ತನಾಗ. ಹೊಸ ಜನ ಬಂದಿದ್ದಾರೆ ಗೈಸ್ ನೋಡಿ. ಇವಳು ಪಿಂಕಿನ ಕಸಿನ್, ನನಗೆ ಚಿಂಚುವ ಹಾಗೆ, ಅವಳಿಗೆ ಇವನು ಹಾಗೆ. ನಾನು ಬಂದದ್ದು ರಜೆಯಲ್ಲಿ. ಅವನು ಪಾಪ ಭಕ್ತಿ ಗೀತೆ ನೋಡ್ತಾ ಇದ್ದಾನೆ ಇಷ್ಟು ಕತ್ತಲೆಯಲ್ಲಿ. ಇವಳ ಡ್ರೆಸ್ ಚಂದ ಉಂಟು ಮಾಲೆ. ಈಗ ಮೀಶೋನ ನಂಗೊಂದು ಬಾಳೆಹಣ್ಣು ಸಿಕ್ಕಿತು ತಿನ್ನುವ. ಕಾಸು ಬಂದಿದ್ದಾನ ದೇವ್ರ ಕಿಸ ಉಂಟ ಅದ ಇದಿಲ್ಲ ಗೈಸ್. ಇವಳ ಅರ್ಪಿತನ ವಿಷಯದಲ್ಲಿ ಈಗ ನೋಡಿ ಗಂಟೆ ಎಷ್ಟಾಯ್ತು, ಈಗ ಬಟ್ಟೆ ಹಾಕ್ತಿದ್ದಾಳೆ ಮಾರೆ ಅವಳು. ಇವರ್ದಿಲ್ಲನ ಮೊಲ ಎಂಚುಂಡು ಬೇ ಉಡಿಯ ಪ್ಯಾಂಟ್ ಬಾಡಂದೆ. ಅವನು ಪೂಜೆಯಲ್ಲಿ ಹೋಗಿ ಪ್ಯಾಂಟ್ ಹಾಕುದಂತೆ. ಊಟ ಮಾಡಿ ಸ್ಪ್ರೈಟ್ ಸಿಕ್ತು, ಸ್ಪ್ರೈಟ್ ಎಲ್ಲರಿಗೆ ಕೊಟ್ಟು ಅರ್ಧಿ. ಈಗ ಇವರು ಹೊಸ ಬಾವಿಯನ್ನು ಮಾಡಿದ್ರು, ಕಂಪೌಂಡ್ ಮಾಡಿದ್ರು, ಹೊಸ ಬಾವಿ ಮಾಡಿದ್ರು. ಹೌದು, ಆ ಬಲೆ ಇದ್ದು ಕೂಡ ಮಾಡಿದ್ದಾರೆ ಹೊಸದ್ದು. ಅವು ಇಂಚಿನ ತಾನೇ ಹೋಗ್ತಿದ್ವಿ. ಚಪ್ಪಲಿ ಇವರದೇ ಆನಿವರ್ಸರಿ ಇದ್ದಾರಲ್ಲ, ಇವರದೇ ಅದು ಕೂಡ ಎಷ್ಟು ವರ್ಷ ಗೊತ್ತುಂಟ? 30 ವರ್ಷದ ಮದುವೆಯ ವರ್ಷ. ಹಾಗೆ ಪೂಜೆ ಹಣ್ಣು ಕೊಡುತ್ತಿ ಅದೇನು ಕೊಡ್ತೀವಿ ಗೊತ್ತಿತ್ತು ನೋಡು. ಮದುವೆ ಕಣ್ಣು ಹಾಕ್ಬೇಡಿ ಸಂಧ್ಯಾ. ಊಟ ಭಯಂಕರ ಊಟ. ಶೀರಾ, ಉಪ್ಪಡೆ, ಗುಜ್ಜೆ ಪದಾರ್ಥ, ಒಂದು ಇಂಚಿನ ಸಪತ ಭಯಂಕರ ಅಡಿಗೆ. ಇದು ಹಪ್ಪಳ ನಂದಲ್ಲ, ಅವಳದಾಯ್ತಾ. ನನ್ನ ಹಪ್ಪಳ ಅಲ್ಲಿ ಬಿದ್ದೋಯ್ತು ಮಾರ್ಗದಲ್ಲಿ. ಅಂದ್ರೆ ನಾನು ಬರ್ತಾ ಇರುವಾಗ ಗಾಡಿ ಬಂತು, ಬಿದ್ದೋಯ್ತು. ಹಾಗೆ ಊಟ ಮಾಡುವ. ಗೂಗಲ್ ಪ್ಯಾಂಡ అయినా కొట్టుకోయారు అవ బట్టలు ఇవాళ బాతొంది బిద్దడి అందు అప్పిన ఛాన్స్ ಪೊಯ್ ಅಮ್ಮನಿಗೆ ಇದು ಕೊಟ್ಟರು. ಇದೊಂದು ಬ್ಲೌಸ್ ಪೀಸ್ ಮತ್ತು ಇದು ಆ್ಯಪಲ್. ಮತ್ತು ಅರ್ಪಿತನಿಗೆ ಇದು ಸಿಕ್ಕಿತು, ಎಂತ ಬಾಗಿನ ಎಂಕ ಹೊರ್ತಿ ಪಾತಿರ್ದ ಅಭ್ಯಾಸ ಆತು. ಅವು ಅಲ್ಪಂದಲ್ ಪಿಂಕಿ ಗೊತ್ತು ನಿಮಗೆ. ಮತ್ತು ತಟ್ಟೆ ಕೂಡ ಅವಳಿಗೆ ಕೊಟ್ಟರು. ನಾನು ತಿಳ್ಕೊಂಡೆ ಅದು ಅಲ್ಲಿ ಇಡ್ಲಿಗೆ ಅಂತ. ಹಾಗೆ ಚಾನ್ಸ್ ಬತ್ತಿನ ತಿಗಿಜ ತುಯ್ಜನ ತಿದಾಡ್ನಾಗ ಚೀಲ ನಿಲಿಕ್ಕೆ ಕೊಡಿ ನಿಕ್ಲೆಗ್ಲ ಮದುವೆ ಮಾತು ನಾ ತಿಕ್ಕುದು ಆತ ಓಡಿತಂಡ ಟಾಟಾ ಭಾರಿ ಮನಸ್ಸು ಗಮ್ಮತ್ತಿತ್ತು. ಹಿಂದೆ ಇರೇನು ಕೇಳಿ 2 ಜನ ಬ್ಲೌಸ್ ಪೀಸ್ ಮತ್ತು ಆ್ಯಪಲ್ ಹಾಗೆ ತುಂಬ ಗ್ರ್ಯಾಂಡ್ ಮಾಡಿದ್ರು. ನೋಡಿದ್ರಲ್ಲ, 30 ವರ್ಷದ ಮದುವೆಯ ಆ್ಯನಿವರ್ಸರಿ ಅಂತ ಆಗ್ಬೋದು. ವಿಶ್ ಮಾಡಿ ಬಂದದ್ದು ಈಗ ಬರುವಾಗ ನಾನು.
ಹಾಗೆ ಇದರ ಜೊತೆಗೆ ಈ ಲಾಗನ್ನು ನಾನು ಇಲ್ಲಿಗೆ ನಿಲ್ಲಿಸ್ತೇನೆ guys. ತುಂಬ ಲೆಂತ್ ಆಗಿರ್ಬೋದು ಬೆಳಗ್ಗೆಯಿಂದ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತೀನಿ, ಸಬ್ಸ್ಕ್ರೈಬ್ ಬಟನ್ ಒತ್ತಿ. ಸಿಗೋಣ ನಾವು.